ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಂ ಗುರೂಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ದಿನ ನಾನು ಗುರುಗ್ರಹದ ವಿಷಯದ ಬಗ್ಗೆ ಹಾಗೂ ಗುರುಗ್ರಹದ ಯಂತ್ರದ ಬಗ್ಗೆ ತಿಳಿಸಲು ನಾನು ಬಂದಿದ್ದೇನೆ. ನಿಮ್ಮ ಪ್ರೀತಿಯ ಆಚಾರ್ಯ ಮೌನೇಶ್. ಶ್ರೀ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಶ್ಲೋಕದಿಂದ ತಿಳಿದು ಬರುತ್ತೆ ನಮಗೆ ಗುರು ಎಲ್ಲದಕ್ಕೂ ಕಾರಣವಾಗಿರುತ್ತಾನೆ. ಯಾಕೆ ಅಂದರೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ನಮಗೆ ಗುರು ಎಲ್ಲಿಂದ ಬರುತ್ತೆ ಅಂದರೆ ಗುರುತ್ವ ನಮ್ಮ ತಾಯಿಯಿಂದ ಬರುತ್ತೆ. ಹಾಗಾದರೆ ಆ ಗುರುವಿನ ಉಪಯೋಗ ಎಲ್ಲಿಂದ ಅಂದರೆ ನಾವು ಯಾವಾಗ ಜನನವಾದವೋ ಆವಾಗಿನಿಂದಲೂ ಗುರು ಬೇಕಾಗುತ್ತೆ. ಹಾಗೆ ನಾವು ಯಾವಾಗ ಬೆಳೆಯುತ್ತಾ ನಮಗೆ ಗುರುವಿನ ಮಹತ್ವ ತುಂಬ ಬೇಕಾಗುತ್ತೆ, ಉಪಯೋಗ ಬೇಕಾಗುತ್ತೆ. ಅಂಥ ಗುರು ಜಾತಕದಲ್ಲಿ ತುಂಬ ಒಳ್ಳೆಯ ಸ್ಥಾನದಲ್ಲಿರಬೇಕು. ಯಾಕೆ ನಾವು ಹುಟ್ಟಿದಾಗಿನಿಂದ ಕೊನೆಯವರೆಗೂ ಗುರುವಿನ ಆಶೀರ್ವಾದ, ಹಾಗೆ ಗುರು ಕೊಟ್ಟಂತಹ ಮಾರ್ಗ ಮಾತ್ರ ನಮಗೆ ಸರಳವಾದ ಜೀವನನ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗೆ ಜಾತಕದಲ್ಲಿ ಏನಾದರೂ ಗುರು ಕೆಟ್ಟೋಗಿದ್ದರೆ ಅಂಥ ಸಂದರ್ಭದಲ್ಲಿ ವಿಚಿತ್ರವಾದ ನೋವುಗಳನ್ನು, ಸಮಸ್ಯೆಗಳನ್ನು ಅನುಭವಿಸ್ತೀವಿ. ಹಾಗೆ ಈ ದೈವದಿಂದ ಸಮಸ್ಯೆಯನ್ನು ಅನುಭವಿಸ್ತೀವಿ. ಗುರು ಯಾವಾಗ ನಮಗೆ ತೊಂದರೆ ಆಗಿತ್ತು ಅಂದಾಗ ಹಣದ ಸಮಸ್ಯೆಯನ್ನು ಅನುಭವಿಸ್ತೀವಿ. ಹಣ ಬರೋದು ನಿಂತೋಗುತ್ತೆ. ಎಲ್ಲ ಸಮಸ್ಯೆಗಳು ಈ ಗುರು ಗ್ರಹ ಕಾರಣವಾಗುತ್ತೆ. ನೋಡಿ, ಎಷ್ಟೋ ಸಲ ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನು ಪಡ್ಕೊಂಡಿರ್ತೀವಿ, ಆದರೆ ಅದನ್ನು ಉಪಯೋಗಿಸೋದು ಗೊತ್ತಿರುವುದಿಲ್ಲ. ಯಾಕೆ ಅಂದರೆ ನಮಗೆ ಆ ಒಂದು ಗುರುಬಲ ಇರುವುದಿಲ್ಲ, ದೈವಬಲ ಇರುವುದಿಲ್ಲ. ಇದಕ್ಕೆಲ್ಲ ಕಾರಣ ಇಷ್ಟೇ, ಜಾತಕದಲ್ಲಿ ಗುರು ಕೆಟ್ಟಿದ್ದಾಗ ನಮಗೆ ಸಮಸ್ಯೆ ಬರುತ್ತೆ. ಇಂಥ ಸಮಸ್ಯೆಗಳಿಗೆ ಈ ಗುರುಗ್ರಹದ ಯಂತ್ರವನ್ನು ಪೂಜೆ ಮಾಡಿ ಗುರುವಿನ ಕೃಪೆಯನ್ನು ಪಡಿಬೋದು, ಗುರುಗ್ರಹದ ಅವಕೃಪೆಯನ್ನು ತಪ್ಪಿಸ್ಬೋದು. ಇಂಥ ಒಂದು ಯಂತ್ರಗಳು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಸಹಾಯವನ್ನು ಕೊಡುತ್ತೆ. ಇಂಥ ಯಂತ್ರಗಳಿಗೆ ಬನ್ನಿ ನನ್ನ ಹತ್ರ, ನಿಮ್ಮ ಜಾತಕವನ್ನು ಪರಿಶೀಲಿಸಿ ನಿಮಗೆ ಆ ಗುರುವಿನ ಅನುಗ್ರಹ ಆಗುವಂತಹ ಶ್ರೇಷ್ಠವಾದ ಗುರುಯಂತ್ರವನ್ನು ಬರೆದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾನು ತಗೊಂಡಿದ್ದೀನಿ. ನಿಮಗೋಸ್ಕರ ಈ ಯಂತ್ರವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆ ಬಗೆಹರಿಸಿ. ಹಾಗಾದರೆ ಬನ್ನಿ, ತಡವ್ಯಾಕೆ ಮಾಡ್ತೀರಿ? ಈ ಕೆಳಗಿರುವಂಥ ನಂಬರ್ನಿಂದ ಸಂಪರ್ಕಿಸಿ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.